ಹವ್ಯಾಸಗಳು ಬಿಡುವಿನ ವೇಳೆಯನ್ನು ಉಪಯುಕ್ತವಾಗಿ ಬಳಸಲು ಅನೇಕರು ಅನೇಕ ಚಟುವಟಿಕೆಗಳನ್ನು ಹೊಂದಿರುತ್ತಾರೆ. ಇದಕ್ಕೆ ಹವ್ಯಾಸಗಳು ಎನ್ನುತ್ತೇವೆ. ಹವ್ಯಾಸಕ್ಕೆ ಇಂಗ್ಲಿಷಿನಲ್ಲಿ ಹಾಬಿ ಎಂದು ಕರೆಯುತ್ತಾರೆ. ನಮಗೆ ಶ್ರಮವೆನ್ನಿಸದೆ ಆನಂದದಾಯಕವಾದ, ನಾವು ಇಷ್ಟಪಡುವ ಯಾವುದೇ ಚಟುವಟಿಕೆಯನ್ನು ಅನುಸರಿಸುವುದು ಹವ್ಯಾಸ. ಇಲ್ಲಿ ಶ್ರಮ, ಪರಿಶ್ರಮ ಎರಡೂ ಇರಬಹುದು. ಹವ್ಯಾಸ ಬೆಳೆಸಿಕೊಳ್ಳುವುದರಿಂದ ನಮಗೆ ಆನಂದ, ಉತ್ಸಾಹ ದೊರೆಯುತ್ತದೆ. ಹವ್ಯಾಸಗಳನ್ನು ವರ್ಗೀಕರಿಸುವುದು, ಪಟ್ಟಿ ಮಾಡುವುದು ಅಸಾಧ್ಯ. ಹವ್ಯಾಸ ಚಟುವಟಿಕೆಯಾದರೂ ನಮಗೆ ವಿಶ್ರಾಂತಿ ನೀಡಬಲ್ಲದು. ಅನುಕೂಲಕ್ಕಾಗಿ ಹವ್ಯಾಸಗಳನ್ನು ಸಂಗ್ರಹಿಸುವುದು, ಸಂಚಯಿಸುವುದು, ಕೆಲಸ ಮಾಡುವುದು ಎಂದು ವರ್ಗೀಕರಿಸಬಹುದು. ಸಂಗ್ರಹಿಸುವುದು ಅಂಚೆ ಚೀಟಿ, ನಾಣ್ಯ, ವಿವಿಧ ರೀತಿಯ ಪೆನ್ಗಳು, ಬೆಲೆ ಬಾಳುವ ಹರಳುಗಳು, ಪ್ರಾಚೀನ ವಸ್ತುಗಳು ಇತ್ಯಾದಿಗಳನ್ನು ಸಂಗ್ರಹಿಸಬಹುದು. ಸಂಚಯಿಸುವುದು ಹೊರ ಸಂಚಾರ, ಗಾಳಿ ಸಂಚಾರ, ಪರ್ವತಾರೋಹಣ, ಜಲಯಾನ, ವಾಯುಯಾನ, ಪ್ರವಾಸ, ಪ್ರಾಣಿ ಪಕ್ಷಿ ವೀಕ್ಷಣೆ, ಜಾನಪದ ಅಧ್ಯಯನ ಇಂತಹ ಹಲವು 10 ಚಟುವಟಿಕೆಗಳನ್ನು ಮಾಡುವುದು. ಕೆಲಸ ಮಾಡುವುದು, ಓದುವುದು, ಬರವಣಿಗೆ, ತೋಟಗಾರಿಕೆ, ಚಿತ್ರಕಲೆ, ಕಸೂತಿ ಕಲೆ ಇತ್ಯಾದಿ ಸೇರುತ್ತವೆ. ಪ್ರತಿಯೊಬ್ಬನೂ ಒಂದು ಅಥವಾ ಯಾವುದಾದರ 2 ಹವ್ಯಾಸಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವುದು ಉತ್ತಮ. ವಿದ್ಯಾರ್ಥಿಗಳು ಆಟಗಳನ್ನು ಆಡುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮಗೊಳ್ಳುವುದು. ಒಳ್ಳೆಯ ಹವ್ಯಾಸಗಳು ಜೀವನದ ಅಮೂಲ್ಯ ಆಸ್ತಿ. ಹವ್ಯಾಸಗಳಿಂದ ಬೌದ್ಧಿಕ ಲಾಭವೂ ಮನೋರಂಜನೆಯೂ ಸಿಗುತ್ತದೆ.